ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಟ್ರೈಲರ್ ನೋಡಿ ತುಂಬಾ ಖುಷಿಯಾಗಿದೆ. ಹಂಗ ತುಂಬಾ ದುಃಖ ಇದೆ, ಬಾಸ್ ಒಳಗಿದ್ದಾರೆ ಅಂತ ಹೇಳಿ ಅಷ್ಟೇ ಬೇಜಾರಾಗಿದೆ. 11 ತಾರೀಕು ಫಿಲ್ಮ್ ಬರ್ತಿದೆ, ಎಲ್ಲರೂ ನೋಡ್ಬೇಕಂತ ಒಳಗಿದ್ರು ಹುಲಿನೇ, ಹೊರಗಿದ್ರು ಹುಲಿನೇ. ನಾ ಬರ್ತಿದ್ದೀನಿ ಚಿನ್ನ. ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9483166622. ಸರ್, ನಮಗಂತೂ ನಮ್ಮ ದೇವ್ರನ್ನ ದೊಡ್ಡ ಪರದೆ ಮೇಲೆ ನೋಡೇ 2 ವರ್ಷ ಆಗಿದೆ. ನಮಗಂತೂ ತುಂಬ ಖುಷಿಯಾಗಿದೆ. ಕರ್ನಾಟಕ ಜನತೆ ಏನು 11ನೇ ತಾರೀಕಿದೆ ತುಂಬ ಖುಷಿ ಪಡ್ತಾರೆ. ದೇವರು ಚಾಮುಂಡಿ ತಾಯಿ ನಮ್ಮ ಬಾಸ್ಗೆ ಒಳ್ಳೇದು ಮಾಡಿ ಬೇಗ ರಿಲೀಸ್ ಮಾಡಿಸ್ಕೊಟ್ರೆ ನಾವು ಇನ್ನೂ ಖುಷಿಯಾಗಿರ್ತೀವಿ. ತುಂಬ ಜನ ಬಡವರು ಬದುಕಬೇಕು ನಮ್ಮ ಬಾಸಿಂದ. ಅದಕ್ಕೋಸ್ಕರ ಟ್ರೈಲರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಫಿಲಿಮ್ ಇನ್ನು ಯಾವ ಲೆವೆಲಲ್ಲಿ ಇಕ್ಕಿರ್ಬೋದು ಅಂತ. ಅವತ್ತು ಇಡೀ ಇಂಟರ್ನೆಟ್ ಕರ್ನಾಟಕ ಏನಿದೆ 11ನೇ ತಾರೀಕು ದೀಪಾವಳಿ, ದಸರಾ ಎಲ್ಲ ಹೋಗಿದೆ. ಮತ್ತು 11ನೇ ತಾರೀಕು ಅದು ರಿಪೀಟ್ ಆಗುತ್ತೆ. ಹೆಂಗೆ ನಮ್ಮ ಯಜಮಾನ್ರ ಬಗ್ಗೆ ಯಾರು 1000 ಜನ ಏನೇ ಕಾಂಟ್ರವರ್ಸಿ ಮಾಡಿದ್ರು ಅವ್ರ ಅಭಿಮಾನಿಗಳು, ನಾವು ಸೆಲೆಬ್ರಿಟಿಗಳು ಇನ್ನೂ ಬದುಕಿದ್ದೀವಿ. ನಾವು ಸಾಯ ಗಂಟ ನಮ್ಮ ಯಜಮಾನ್ರು ನಾವು ಕೈ ಬಿಟ್ಕೊಡಲ್ಲ. ಇದೇ ಅಲ್ಲ, ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ಸಿನಿಮಾ ಬರುತ್ತೆ ನಮ್ಮ ಬಾಸ್ ಕಡೆಯಿಂದ. ಆದಷ್ಟು ಬೇಗ ಅವರೆಲ್ಲ ಕೇಸ್ ಮುಗಿಸ್ಕೊಂಡು ನಮ್ಮ ಯಜಮಾನ್ರು ತಪ್ಪು ಮಾಡಿಲ್ಲ, ಅದು ನಮ್ಮ ಧೈರ್ಯ ಇದೆ. ನಾವು ಅವ್ರನ್ನ ನಂಬ್ತೀವಿ. ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ ಮತ್ತೆ ರಿಪೀಟ್ ಆಗೇ ಆಗುತ್ತೆ. ಸ್ಯಾಂಡಲ್ವುಡ್ಗೆ ಒಬ್ಬರೇ ಬಾಸು, ಅದು ನಮ್ಮ ಡಿ ಬಾಸ್ ಮಾತ್ರ. ಅದು ಬಿಟ್ಟರೆ ನಮಗೆ ಯಾರೂ ಬಾಸ್ ಇಲ್ಲ. ಕರ್ನಾಟಕಕ್ಕೆ ಒಬ್ಬರೇ ಬಾಸು, ನಮ್ಮ ಡಿ ಬಾಸ್. ಸಿನಿಮಾದ ಮೇಲೆ ನೀವು ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಯಾಕಂದರೆ ಇದ್ರ ಹಿಂದೆ ಆ ಸಿನಿಮಾದ ನಿರ್ದೇಶಕರು ಪ್ರಕಾಶ್ ಇದ್ದಾರಲ್ಲ, ಸಾಕಷ್ಟು ಹಿಟ್ಟು ಸಿನಿಮಾವನ್ನು ಕೊಟ್ಟವರು. ಡೆವಿಲ್ ಹಿಂದೆ ತಾರಕ್ ಮಾಡಿದ್ರು. ಅದು ಸಿನಿಮಾ ಕೊಟ್ಟಂತ ಡೈರೆಕ್ಟ್. ತಾರಕ್ ಬಂದು ಫ್ಯಾಮಿಲಿ ಸ್ಟೋರಿ, ಇದು ಬಂದು ಮಾಸ್ ಅಭಿಮಾನಿಗಳಿಗೆ ಮಾಸ್ ಜಾತ್ರೆ ಇದು. ಅದರಲ್ಲಂತೂ ನಮ್ಗೆ ಒಳ್ಳೆ ಇನ್ನೂ ಖುಷಿ ಇದೆ. ಬೇರೆ ಲೆವೆಲಲ್ಲೇ ಇಟ್ಕೊಂಡಿದ್ದೀವಿ. ನಂಬಿಕೆ ಇನ್ನು ನೀವೇ ನೋಡೋಲ್ಲ ಗೊತ್ತಾಗ್ಬಿಡುತ್ತೆ. ನಮ್ಮ ಯಜಮಾನ್ರು ಸ್ಟೈಲ್ಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಇನ್ನು ಯಾವ ಲೆವೆಲಲ್ಲಿ ಇದ್ದಾರೆ ಅಂತ. ಇಷ್ಟು 10 ನಿಮಿಷಕ್ಕೆ ಈಗ ಖುಷಿ ಪಟ್ಟವ್ರು. ಇನ್ನು ಪಿಕ್ಚರ್ 2.25 ಅವರ್ ನಮ್ಮ ಯಜಮಾನ್ರು ಬೇರೆ ಲುಕ್ಗಳಲ್ಲೇ ಕಾಣಿಸ್ಕೊತಾರೆ. ನಮಗಂತೂ ತುಂಬ ನಂಬಿಕೆ ಇದೆ. ಸಿನಿಮಾ ಮಾತ್ರ 100% ಬೇರೆ ಲೆವೆಲಲ್ಲಿ ಇಕ್ಕಿರ್ತಾರೆ. ಅವತ್ತು ನೋಡೋದೇ ಒಂದು ಖುಷಿ ನಮಗೆ. ಅದೊಂದು ಹಬ್ಬ ಮಾಡ್ಕೋತೀವಿ ಅತಿ ಶೀಘ್ರದಲ್ಲೇ. ಇನ್ನು 2 ವರ್ಷ ಆಗಿದೆ. ದೊಡ್ಡ ಪರದೆ ಮೇಲೆ ನಮ್ಮ ಯಜಮಾನ್ರು ನೋಡಿ ಬೇರೆ ಥರ ಲೆವೆಲಲ್ಲಿ. ಟ್ರೈಲರ್ ನೋಡಿದ್ರಿ, ಟ್ರೈಲರ್ ಬಿಡುಗಡೆ ಆಗಿದೆ. ಸೊ ಏನು ಅನ್ನಿಸ್ತು ನಿಮಗೆ ಟ್ರೈಲರ್ ನೋಡಿ? ಟ್ರೈಲರ್ ನೋಡಿ ಜೈ ಡಿ ಬಾಸ್ ಮೊದಲನೇ ಬಾರಿಗೆ. ಏನಂದರೆ ಟ್ರೈಲರು ತುಂಬ ಚೆನ್ನಾಗಿದೆ. ಹೇಗೆ ಜಗತ್ತಿನಲ್ಲಿ ಜೈಲಲ್ಲಿ ಕೃಷ್ಣ ಜನ್ಮ ಆಯಿತೋ ಅದೇ ರೀತಿ ನಮ್ಮ ಯಜಮಾನರು ಜೈಲಲ್ಲಿದ್ದಾರೆ. ಅದೇ ರೀತಿ ಜಗತ್ತಿಗೆ ಪ್ರಸಿದ್ಧ ಆದ ಕೃಷ್ಣ ಥರ ಈ ಡೆವಿಲ್ ಸಿನಿಮಾನು ತುಂಬ ಅದ್ಭುತವಾಗಿ ಜಗತ್ತಿಗೆ ಪ್ರಸಿದ್ಧಿಗೊಳ್ತದೆ. ಜೈ ಡಿ ಬಾಸ್.